ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ಗಲಭೆ ಫೈರಿಂಗ್ ಸೀಕ್ರೆಟ್ ಬಗ್ಗೆ ಈಗ ತನಿಖೆ ಚುರುಕುಗೊಂಡಿದೆ. ಇದರ ನಡುವೆ ಬಿಜೆಪಿ ಕಾಂಗ್ರೆಸ್ ಇಂದ ದಿನಕ್ಕೊಂದು ಗಲಭೆಯ ವಿಡಿಯೋ ಸಾಕ್ಷ್ಯಗಳು ಈಗ ಹೊರಬೀಳುತ್ತಿವೆ. ಇದೇ ವೇಳೆ ಬಳ್ಳಾರಿಯಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಗುಂಡೇಟಿಗೆ ಬಲಿಯಾಗಿ ಒದ್ದಾಡಿ ಪ್ರಾಣ ಬಿಟ್ಟ ಕೈ ಕಾರ್ಯಕರ್ತ ರಾಜಶೇಖರನ ಕೊನೆಯ ದೃಶ್ಯವನ್ನು ರಿಲೀಸ್ ಮಾಡಿದ್ದಾರೆ. ವಿಡಿಯೋ ಸಾಕ್ಷ್ಯ ನೀಡುವ ಮೂಲಕ ಕಾಂಗ್ರೆಸ್ ವಿರುದ್ಧ ರಾಮುಲು ಹಾಗೂ ರೆಡ್ಡಿ ಆರೋಪಗಳ ಸುರಿಮಳೆಗೈದಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಬೆಚ್ಚಿ ಬೀಳಿಸುತ್ತೆ ಗುಂಡೇಟಿಗೆ ಪ್ರಾಣ ಬಿಟ್ಟವನ ಕೊನೆಯ ದೃಶ್ಯ. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಕೊಟ್ಟ ಪ್ರಮುಖ ಸಾಕ್ಷ್ಯ. ಹೌದು, ಗಡಿನಾಡು ಬಳ್ಳಾರಿಯಲ್ಲಿ ಗಂಗಾವತಿಯ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಜಂಟಿ ಗ್ಲಾಸ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ರೆಡ್ಡಿ ಮನೆ ಮೇಲೆಯೇ ಗನ್ ಹಿಡಿದು ಶೂಟರ್ ನಿಂತಿದ್ದ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಕಚೇರಿ ಮೇಲೇರಿದ್ದು ಶೂಟರ್ ಅಲ್ಲ, ಫೋಟೋಗ್ರಾಫರ್. ನಾವೇ ಅವರ ವಿಡಿಯೋ ಮಾಡಲು ಕಳುಹಿಸಿದ್ದೆವು. ಆದರೆ ಕಾಂಗ್ರೆಸ್ಸಿನ ಕೆಲವರು ನಮ್ಮ ಫೋಟೋಗ್ರಾಫರ್ ಕೈಯಲ್ಲಿ ವೆಪನ್ ಹಿಡಿದಿದ್ದಾನೆ ಎಂದು ಸುಳ್ಳು ವದಂತಿಯನ್ನ ಹಬ್ಬಿಸಿದ್ದಾರೆ ಎಂದು ಶ್ರೀರಾಮುಲು ತಿರುಗೇಟು ನೀಡಿದ್ದಾರೆ. ಯಾರನ್ನ ಕೊಲೆ ಆದ್ರೆ ಅದು ತಿಳ್ಕೊಳ್ಳೋದು ಇನ್ವೆಸ್ಟಿಗೇಷನ್ ಮಾಡೋ ಒಳಗಡೆ ಸುಮಾರು 5 ವರ್ಷ 10 ವರ್ಷ ಆಗ್ತಿತ್ತು. ಇವತ್ತು ಹಂಗ ಆಗಲ್ಲ ನೋಡಿ. ಎಲ್ಲ ವಿಚಾರಗಳು ಕೂಡ ಜನಾರ್ದನ್ ರೆಡ್ಡಿ ಅವರು ಮೊಬೈಲ್ ಅಲ್ಲಿ ಅವ್ರು ಇವಾಗ ಕೂಡ ಯಾರೋ ಅವ್ರ ಕ್ಯಾಮ್ರಾಮನ್ ನ ಫೋಟೋ ಹೊಡ್ಕೊ ಅಂತ ಹೇಳಿದ್ರು. ಆ ಹುಡುಗ ಎಲ್ಲ ಕೂಡ ರೀಲ್ಸ್ ಮಾಡಿ ಎಲ್ಲ ಕೂಡ ಕವರ್ ಮಾಡಿರೋ ಕಾರಣ ಅದ್ರ ಜೊತೆಲಿ ನಮ್ಮ ರವಿ ಅನ್ನೋ ಹುಡುಗ ಕೂಡ ಕವರ್ ಮಾಡಿದಾನೆ. ಇನ್ನು ಬಹಳಷ್ಟು ವಿಚಾರಗಳು ಇದಾವ. ರವಿ ಅನ್ನಂತ ಹುಡುಗ ಕೂಡ ಇದನ್ನ ಅಲ್ಲಿ ಕೂಡ ಅವ್ರು ಕೂಡ ಕವರ್ ಮಾಡಿದಾನ. ಅಂದ್ರೆ ಇವೆಲ್ಲ ನೋಡಿದಂತ ಟೈಮಲ್ಲಿ ನನ್ಗೆ ಫಸ್ಟ್ ಆಫ್ ಆಲ್ ಅವರು ಶಾಸಕರು ಹೇಳ್ಬೇಕಾಯ್ತು. ಯಾಕಂದ್ರೆ ನಾವು ಅನೇಕ ಕಡೆ ಜಾಲತಾಣದಲ್ಲಿ ಕೂಡ ಇವತ್ತು ಎಲ್ಲಾ ಕಡೆ ಕೂಡ ಅವರು ಹಾರಿಸಿದಂತ ಗುಂಡು ರಾಜಶೇಖರ್ಗೆ ಬಡಿತು, ಸತ್ತೋಯ್ತು ಅನ್ನಂತ ಟೈಮಲ್ಲಿ ಕೂಡ ಅವನು ಸಮರ್ಥಿಸ್ಕೊಳಕ್ ಹೋಗಿ ತಪ್ಪು ಮಾಡ್ಕೊಂತ ಏನೋ ಹೋಗ್ತಾ ಇದ್ದಾನೋ. ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ವಿಡಿಯೋಗಳು ಬಂದ ನಂತರ ಕೂಡ ಇಲ್ಲಿ ತನಕ ಯಾಕೆ ಬಂಧಿಸಿಲ್ಲ ಅನ್ನಂಥದ್ದು ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತೇನೆ. ರಾಜಶೇಖರ ಗುಂಡೇಟಿನ ಕೊನೆಯ ವಿಡಿಯೋವನ್ನ ಜನಾರ್ದನ್ ರೆಡ್ಡಿ ಎಲ್ಇಡಿ ಟಿವಿಯಲ್ಲಿ ಮಾಧ್ಯಮಗಳಿಗೆ ತೋರಿಸಿದ್ದಾರೆ. ಗುಂಡೇಟು ಯಾವ ರೀತಿ ರಾಜಶೇಖರನಿಗೆ ಬಿದ್ದಿದೆ ಅನ್ನೋದನ್ನ ವಿವರಿಸಿದ್ದಾರೆ. ರಾಜಶೇಖರ ಇದ್ದ ಜಾಗದಿಂದ ಕೇವಲ 4-5 ಅಡಿ ಅಂತರದಲ್ಲಿ ಗುಂಡೇಟು ಬಿದ್ದಿದೆ ಎಂದರು. ಗುಂಡೇಟು ಬೀಳ್ತಿದ್ದಂತೆ ಚೀರಾಡುವ ರಾಜಶೇಖರ ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾನೆ. ಭರತ್ ರೆಡ್ಡಿ ಜೊತೆಗೆ ಗನ್ಮ್ಯಾನ್ಗಳು ಬಂದಿದ್ರು. ರಾತ್ರಿ 9 ಗಂಟೆಗೆ ರಾಜಶೇಖರ್ ನಮ್ಮ ಮನೆಗೆ ಬಾಟಲ್ ಎಸೆದಿದ್ದಾನೆ. ಈ ವೇಳೆ ಪೊಲೀಸರೇ ರಾಜಶೇಖರನಿಗೆ ಲಾಠಿ ಏಟು ಕೊಟ್ಟಿದ್ರು ಎಂದು ರೆಡ್ಡಿ ವಿಡಿಯೋ ಸಾಕ್ಷ್ಯ ಕೊಟ್ಟು ವಿವರಿಸಿದ್ರು. ಪೊಲೀಸ್ ಲಾಠಿದು ಒಂದು ಫೈರ್ ಮಾಡಿದೆ ಮತ್ತೆ ಇವ್ರು ಮೇಲೆ ಫೈರ್ ಮಾಡಿ ಆಗಡೆ ಈ ವೇಳೆ ರಾಜಶೇಖರ ವಾಪಸ್ ಓಡಿ ಹೋಗಲು ಯತ್ನಿಸಿದ್ದ. ರಾಜಶೇಖರ ವಾಪಸ್ ಹೋಗುವಾಗ ಆತನಿಗೆ ಹಿಂಬದಿಯಿಂದ ಶೂಟ್ ಮಾಡಿದ್ದಾರೆ ಎಂದು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಆರೋಪ ಮಾಡಿದ್ದಾರೆ. ಆಗ ಭರತ್ ರೆಡ್ಡಿ ಗನ್ಮ್ಯಾನ್ನಿಂದ ರಾಜಶೇಖರನಿಗೆ ಗುಂಡೇಟು ಬಿದ್ದಿದೆ. ಉದ್ದೇಶಪೂರ್ವಕವಾಗಿ ಭರತ್ ರೆಡ್ಡಿ ಫೈರಿಂಗ್ ಮಾಡಿಸಿದ್ದಾರೆ. ಈ ಗನ್ಮ್ಯಾನ್ಗಳಿಗೆ ರಾಜಶೇಖರ ಕೂಡ ಚಿರಪರಿಚಿತ ಎಂದು ರೆಡ್ಡಿ ಹೇಳಿದ್ದು ಅಲ್ಲದೆ ನಿತ್ಯ ಭರತ್ ರೆಡ್ಡಿ ಜೊತೆಯಲ್ಲೇ ರಾಜಶೇಖರ ಕೂಡ ಇರ್ತಿದ್ದ ಎಂಬಿತ್ಯಾದಿ ಮಾಹಿತಿಗಳನ್ನ ರೆಡ್ಡಿ ಕೊಟ್ಟಿದ್ದಾರೆ. ಇನ್ನು ಗಲಭೆ ಸೃಷ್ಟಿಯೊಂದೇ ಅಲ್ಲ, ವಾಲ್ಮೀಕಿ ಅಥವಾ ಬೇರೆ ಪ್ರಬಲ ಸಮುದಾಯದ ನಾಯಕರನ್ನ ಹತ್ಯೆ ಮಾಡಲು ಸ್ಕೆಚ್ ಹಾಕಲಾಗಿತ್ತು. ಇದರಲ್ಲಿ ಪ್ರಮುಖವಾಗಿ ಶಾಸಕ ಭರತ್ ರೆಡ್ಡಿ ಆಪ್ತ ಚಾನಾಳ್ ಶೇಖರ್ ಹತ್ಯೆ ಮಾಡಲು ಪ್ರೀ ಪ್ಲಾನ್ ಅನ್ನ ಮಾಡಿದ್ರು. ಆಮೇಲೆ ಲಿಂಗಾಯತ ಕಮ್ಯುನಿಟಿ ರೆಡ್ಡಿ ಮೇಲೆ ಎತ್ತಿ ಕಟ್ಟಲು ಸಂಚು ರೂಪಿಸಿದ್ರು ಎಂಬ ಗಂಭೀರ ಆರೋಪವನ್ನ ಜನಾರ್ದನ್ ರೆಡ್ಡಿ ಮಾಡಿದ್ದಾರೆ. ಹುಡುಗನು ಬಾಟಲ್ ಕೈಯಲ್ಲಿ ತಗೊಂಡು ನಮ್ಮ ಮನೆ ಮೇಲೆ ಎಸೆದಿರ್ತಾರೆ. ಬಂದು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇರ್ತಾರೆ. ಅವನ ಹುಡುಗ ಹಿಂದಿಗೆ ತಿರುಗಿ ಬರೆಗೈಯಿಂದ ಅವ್ನು ಓಡಿಗೆ ಬರ್ತಾ ಇರ್ತಾನೆ. ಬಂದ ತಕ್ಷಣ ಸ್ಟ್ರೈಟ್ ಆಗಿ ಮತ್ತೆ ಆ ಹುಡುಗನಿಗೆ ಅವ್ನ ಗನ್ಮ್ಯಾನ್ಗೆ ನಡುವೆ ಗ್ಯಾಪ್ ಒಬ್ಬ ಮನುಷ್ಯ ಕೂಡ ಇಲ್ಲ. ಮತ್ತೆ ಅವನ್ ಬಂದು ನಮ್ಮ ಮನೆಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕುರಿಟಿ ಡೈರೆಕ್ಷನ್ ಅಲ್ಲಿ ನೋಡ್ತಾ ಇರೋದು. ಆ ಲಾಠಿ ಏಟ್ ಬಿದ್ದಾಗ ಅವನು ಓಡ್ತಾ ಇದ್ದಾನೆ. ಅವನ್ನ ಫೈರ್ ಮಾಡಿದ್ವಿ. ಆದ್ರೆ
ಅಲ್ಲ ಆ ಕಡೆ ಮುಖ ಇಟ್ಕೊಂಡು ನಮ್ಮ ಮನೆಗೆ ಆಪೋಸಿಟ್ ಮುಖ ಇಟ್ಕೊಂಡು ಅವ್ನು ಹಂಗೆ ಓಡ್ತಾ ಇದ್ದಾನೆ. ಪಬ್ಲಿಕ್ ಹೆಂಗ್ ಓಡ್ತಾರೆ ಅವ್ನು ಹಂಗೆ ಓಡ್ತಾ ಇದ್ದಾನೆ ಲಾಠಿ ಚಾರ್ಜ್ಗೆ. ಹಿಂದೆಯಿಂದ ಅವನ ಸ್ಟ್ರೈಟ್ ಅವೇ ಮೊನ್ನೆ ಹೇಳ್ತಾ ಇದ್ರಲ್ಲ ಮಿಸ್ಫೈರ್ ಆಗಿದೆ ಬೈ ಮಿಸ್ಟೇಕ್ ಅಂತ ಹೇಳಿ. ಒಟ್ಟಾರೆ ಬಳ್ಳಾರಿ ಶೂಟೌಟ್ ಪ್ರಕರಣ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ರಾಜಶೇಖರ್ನ ಕೊಲೆ ಮಾಡಿರುವ ಪ್ರಮುಖ ದೃಶ್ಯಾವಳಿಗಳನ್ನ ರೆಡ್ಡಿ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಶಾಸಕ ಭರತ್ ರೆಡ್ಡಿ, ಸಿಟಿ ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ, ಎಎಸ್ಪಿ ರವಿಕುಮಾರ್ ಮೇಲೆ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲು ಮಾಡಿದ್ದಾರೆ. ಸದ್ಯ ಈ ಪ್ರಕರಣ ಪೊಲೀಸ್ ತನಿಖೆಯಿಂದ ಹೊರಬರಬೇಕಿದೆ. ವೀರೇಶ್ ನಾಯ್ಕ, ಎಲ್, ಜೈ ಕನ್ನಡ ನ್ಯೂಸ್, ಬಳ್ಳಾರಿ.